ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು 13ನೇ ಭಾಗ. ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಿಮ್ಮ ಹೇಟರ್ಸ್ ನಿಮ್ಮ ಎಗೇನ್ಸ್ಟ್ ಆಗಿ ಅಂತ ನೋಡೋಣ. ಓಕೆನಾ? ಎಸ್ ಬಾಬಾ ಪ್ಲೀಸ್ ಗೈಡ್. ನೋಡೋಣ ಯಾರು ಎನರ್ಜಿ ಪಿಕ್ ಆಗತ್ತೆ ಇವತ್ತು ಅಂತ, ಏನು ಹೇಳೋಕ್ಕೆ ಹೇಳಿಸ್ತಾರೆ ಬಾಬಾ ಅಂತ ನೋಡೋಣ. ಅಂದರೆ ನಿಮ್ಮ ಗುರು, ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ ಅವರು ಏನು ಚೇತಾವಣೆ ಕೊಡ್ತಾ ಇದ್ದಾರೆ, ನಿಮ್ಮ ಹೇಟರ್ಸ್ ನಿಮ್ಮ ಮೇಲೆ ಯಾವ ರೀತಿ ರಿವೆಂಜ್ ಅಂತ ಬರ್ತಾ ಇದೆ ಗೊತ್ತಿಲ್ಲ ಏನು ಅಂತ, ಸೇಡು ಅಂತ ಕೇಳಿಸ್ತಾ ಇದೆ. ಎಸ್ ಬಾಬಾ. ಓ ನೋಡಿ, ಓಕೆ. ಸೊ ಇಲ್ಲಿ ನಿಮ್ಮ ಮೇಲೆ ಯಾವ ಥರ ಒಂದು ಸೇಡ್ ಬರ್ತಾ ಇದೆ ನಿಮ್ಮ ಎನಿಮಿಗೆ, ಅಂದರೆ ನಿಮ್ಮ ಹೇಟರ್ಸ್ಗೆ ನಿಮ್ಮ ಮೇಲೆ ಅಂತಂದರೆ, ನೀವು ಒಂದು ರೀತಿ ಕಷ್ಟದಲ್ಲಿರಬೇಕು, ಒಂಥರ ಸಮಾಧಾನವಾಗಿ ಆರಾಮಾಗಿ ನೆಮ್ಮದಿಯಾಗಿದ್ದೀನಿ ಅನ್ನೋ ಒಂದು ಜೀವನ ಮರ್ತು ಬಿಡಬೇಕು ಅಂತ ಏನೋ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನನಗೆ. ಅರ್ಥ ಆಯ್ತಾ? ಓಕೆ. ಎಸ್ ಬಾಬಾ. ಇನ್ನೇನು ಬರುತ್ತೆ ನೋಡೋಣ. ಜಡ್ಜ್ಮೆಂಟ್. ಅದೇ ಈಗ ಏನಂತಂದರೆ, ಇವಾಗ ಯಾವ್ಯಾವ ಥರ ನಿಮಗೆ ಏನು ತೊಂದರೆ ಮಾಡಬೇಕು ಅಂದರೆ, ನೀವು ಒಂಥರ ಸಮಾಧಾನವಾಗಿ ಖುಷಿಯಾಗಿ ಇರಬಾರ್ದು ಅಷ್ಟೇ. ಆಯಿತಾ? ಸೊ ಅದೇ ಒಂದು ಇಂಟೆನ್ಷನ್ ಅವ್ರಿಗೆ, ಅದೇ ಮೇಯ್ನ್. ಅವ್ರು ಏನು ಅಂದರೆ, ನಿಮ್ಮ ಹೇಟರ್ಸು ನೀನು ಖುಷಿಯಾಗಿರಬಾರ್ದು, ನೀನು ನಿಮ್ಮ ಫ್ಯಾಮಿಲಿ ಅಥವಾ ಮಕ್ಕಳ ಜೊತೆ ನೀನು ಚೆನ್ನಾಗಿರಬಾರ್ದು, ಒಂದು ಅಲ್ಲೋಲ ಕಲ್ಲೋಲ ನಡೀತಾ ಇರಬೇಕು ಜೀವನದಲ್ಲಿ. ನಿನ್ಗೆ ಒಂಥರ ಈ ಬೆಟ್ಟದಾಕಾರದಲ್ಲಿ ನಿನಗೆ ಯಾವಾಗಲೂ ತೊಂದರೆ ಅನ್ನೋದು ಬರ್ತಾ ಇರಬೇಕು, ನೀನು ಅದನ್ನು ಫೇಸ್ ಮಾಡ್ತಾ ಇರಬೇಕು. ಅದಕ್ಕೆ ನಾನು ಏನು ಮಾಡಲಿ, ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇದೆ. ಅರ್ಥ ಆಯ್ತಾ? ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಎಸ್ ಬಾಬಾ. ಅಂತೂ ನೀವು ಖುಷಿಯಾಗಿ ಸಮಾಧಾನವಾಗಿ ಇರಬಾರ್ದು ಅನ್ನೋದು ಒಂದೇ ಅವರ ಮನಸ್ಸಿನಲ್ಲಿ. ಹೌದು. ಓ ಮೈ ಗಾಡ್, ನಿನ್ನೆನೂ ಇದೇ ಕಾರ್ಡ್ ಬಂತು ಗೊತ್ತಾ ನಿಮಗೆ? ಓ ಮೈ ಗಾಡ್. ಇಲ್ಲ, ಇದು ಸುಮ್ಮನೆ ಬರ್ತಾ ಇರೋದಲ್ಲ, ನಾನು ಹೇಳ್ತಾ ಇದ್ದೀನಿ. ಖಂಡಿತ ನಡೀತಾ ಇದೆ ಜೀವನ, ಖಂಡಿತ ಮಾಡ್ತಾ ಇದ್ದಾರೆ. ಇದು ಸುಮ್ಮನೆ ಬರ್ತಿರೋ ಕಾರ್ಡ್ಸ್ ಎಲ್ಲ, ಇದು ತೋರಿಸ್ತಾ ಇರೋದು ಈ ಯಾವ ಥರ ನಿಮ್ಮಲ್ಲಿ ಜೀವನ ಎಷ್ಟು ಭಯಂಕರ ಆಗ್ಬಿಡ್ಬೇಕು ಅಂತ ಬಯಸ್ತಾ ಇದ್ದಾರೆ ಗೊತ್ತಾ? ಕಟ್ ಹಾಕ್ದಂಗೆ ಆಗ್ಬಿಡ್ಬೇಕು, ಇಲ್ಲ ಒಡೆದು ಬೀಳಬೇಕು. ನಿಮ್ಮ ಆಸೆ ಆಕಾಂಕ್ಷೆಗಳು ಏನೇನಿದೆ, ನಿಮ್ಮ ಆಸೆ ಏನಿದೆ ಎಲ್ಲ ಮುರಿದು ಹೋಗಬೇಕು. ನಿಮ್ಗೆ ಯಾರದ್ದೇ ಥರದ್ದು ಸಪೋರ್ಟ್ ಸಿಗಬಾರ್ದು, ಹೆಲ್ಪ್ ಸಿಗಬಾರ್ದು ನಿಮಗೆ. ನಿಂತ ಕಡೆ ನಿಂತು ಬಿಟ್ಟಿರಬೇಕು ಜೀವನ ನಿಮ್ಮದು ಅನ್ನೋ ಥರ ಏನೆಲ್ಲ ಮಾಡ್ತಾ ಇದ್ದಾರೆ, ಹೇಗೆ ಸಾಧ್ಯ ಆ ಥರ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟ್. ಓಕೆನಾ? ಪ್ಲ್ಯಾನ್ ಮಾಡ್ತಿದ್ದಾರೆ. ಜಡ್ಜ್ಮೆಂಟ್ ಯಾವ ಥರ ಮಾಡಿದ್ರೆ ಅದೇ ಬೇಯಿಸ್ತಾ ಇದ್ದಾರೆ ತಲೆಯಲ್ಲಿ, ಇನ್ನೇನು ಅಲ್ಲ. ತಲೆಯಲ್ಲಿ ಬೇಯಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ನನಗೆ ಕಾಣ್ತಾ ಇರೋದು, ನಿಮಗೆ ಗೊತ್ತಾಗುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ಇಲ್ಲಿ ಜನಗಳು ಕಾಣಿಸ್ತಾ ಇದ್ದಾರೆ. ಆಯಿತಾ? ಸೊ ಇಲ್ಲಿ ಜನಗಳು ಯಾವ ಥರ ಅಂತಂದರೆ, ಯಾವ ಥರ ಜನ ಸೇರಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ನನಗೆ. ಆಯಿತಾ? 4-5 ಜನ ಮೇಯ್ನು ಸೇರ್ಕೊಂಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಇದು ಇಲ್ಲಿ ನನಗೆ ಕಾಣಿಸ್ತಾ ಇರೋದು ನೀವು ಮಗು ಅಂತ ತೋರಿಸ್ತಾ ಇದ್ದಾರೆ. ಆಯಿತಾ? ಅಂದರೆ ಯಾವ ಥರ ತೊಂದರೆ ಮಾಡಿದ್ರೆ ನಿಮ್ಮ ಜೀವನ ಹಿಂಗಾಗತ್ತೆ ಅಂತ. ಅಪ್ಪ ರಾಮ, ಇದೇ ನೋಡಿ. ಇನ್ನೇನು ಮಾಡಿದ್ರೆ ನಿಮ್ಮ ಜೀವನ ಮುರಿದು ಬೀಳುತ್ತೆ ಅಂತ ಪ್ಲ್ಯಾನ್ ಮಾಡ್ತಾರಲ್ಲ, ಅದೇ ಅವ್ರ ಜೀವನದ ಬಗ್ಗೆ ಯೋಚನೆ ಮಾಡಿಕೊಂಡ್ರೆ ನಾನು ಹೆಂಗೆ ಮುಂದುವರಿಬೇಕು ಅಂತ ಎಷ್ಟೋ ಮುಂದೆ ಹೊರಟೋಗ್ತಾರೆ. ಇದೆಲ್ಲ ಕಾರ್ಮಿಕಗಳು. ಆಯಿತಾ? ಅದಕ್ಕೇ ಈ ಥರ ಎಲ್ಲ ಯೋಚನೆ ಮಾಡೋದು. ಇವರೆಲ್ಲ ಬರೋದು ಯಾತಕ್ಕೆ ಅಂತಂದರೆ, ಜೀವನದಲ್ಲಿ ಇಲ್ಲ ನಮಗೊಂದು ಪಾಠ ಕಲಿಸೋಗ್ತಾರೆ, ಇಲ್ಲ ಒಂದು ವಿಷಯ ತಿಳಿಸೋಗ್ತಾರೆ. ಆಯಿತಾ? ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟೋಗ್ತಾರೆ. ಬೇಡದ್ದೇನೆ, ಅದೇನು ನಾವು ಕಲ್ತ್ಕೋಬೇಕು ಅಂತ ಅಲ್ಲ. ಇದೊಂಥರ ತುಂಬ ನೆಗೆಟಿವ್ ಆಗಿರುತ್ತೆ ಅವ್ರು ಕಲಿಸೋ ಪಾಠ ನಮಗೆ. ಇಲ್ಲಿ ನೋಡಿ 2 ಆಫ್ ಕಪ್ಸ್ ಬಂದಿದೆ. ಓಕೆ. ಸೊ ಇದು ಇಲ್ಲಿ ನಿಮ್ಮ ಸ್ಪೌಸ್ ಕೂಡ ಸೇರಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ. ಇದು ನೆಗೆಟಿವಿಟಿ ಮಾಡಿರೋದು ಅಂತಲೂ ಹೇಳ್ತಾ ಇದ್ದಾರೆ. ಆಯಿತಾ? ನೆಗೆಟಿವ್ ಆಗಿ ಅವ್ರ ತಲೆಗೆ ತುಂಬಿ ಇಲ್ಲೇನಿದೆ, 2 ಕಪ್ಸ್ ಕಾಣಿಸುತ್ತಾ?
2 ಕಪ್ಪು. ನೀವು ಒಂಥರ ತುಂಬ ಪ್ರೀತಿಯಿಂದ ಏನೋ ಕೊಡ್ತಾ ಇದ್ದೀನಿ ಅನ್ನೋ ಥರ ಕೊಟ್ಟು ಅವ್ರ ತಲೆಯಲ್ಲಿ ತುಂಬಿಸಿರೋದು, ನಿಮ್ಮ ಪಾರ್ಟ್ನರ್ ತಲೆಯಲ್ಲಿ ತುಂಬಿಸಿರೋದು. ಅಂದರೆ ನೀವು ಸರಿಗಿಲ್ಲ ಅನ್ನೋ ಥರ ನಿಮಗೆ ನೀವೇ ಹೇಳ್ಬಿಡ್ಬೇಕು, ನಿಮ್ಮ ಪಾರ್ಟ್ನರ್ ಸರಿಗಿಲ್ಲ ಅನ್ನೋ ಥರ ಜಡ್ಜ್ಮೆಂಟ್ ಕೊಟ್ಬಿಡ್ಬೇಕು ನೀವೇನೇನೆ. ಆ ಥರ ಕೊಟ್ಟಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಇದು ಯಾರ ಎನರ್ಜಿ ನಿಮಗೆ ಗೊತ್ತಪ್ಪ ಏನು ಅಂತ. ಸೊ ಈ ಥರ ಅಂತ ಬರ್ತಾ ಇದೆ ಇಲ್ಲಿ, ಆಯಿತಾ. ಇಲ್ಲ ಸರಿಗಿರಲಿಲ್ಲ ಅಂತ, ಬಟ್ ಇದು ಆ್ಯಕ್ಚುಲಿ ನೆಗೆಟಿವಿಟಿ ಮಾಡಿರೋದು ಅಂತ ತೋರಿಸ್ತಿದ್ದಾರೆ ನನಗೆ. ಅರ್ಥ ಆಯ್ತಾ? ದ ವರ್ಲ್ಡ್ ನೋಡಿ. ಸೊ ಇದೆಲ್ಲ ಮುಗಿತಾ ಇದೆ ಇನ್ನೇನು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಇನ್ನು ಎಷ್ಟು ದಿವಸ ಅಂತ ಆದರೆ ಇದು ಎನರ್ಜಿನ ಹೇಳ್ತೀನಿ, ಒಂದಷ್ಟು ಜನದ್ದು ಬರ್ತಾ ಇರೋದು. ಮೇಯ್ನ್ ಒಂದು 2-3 ಜನದ್ದು ಅಂತ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಈ 5-6 ಜನ ಸೇರಿ ಏನು ನೀವು ನಿಮ್ಮ ಮಗುಗೆ ಅಂತಲೇ ತೊಂದರೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಪಾರ್ಟ್ನರಿಂದ ದೂರ ಮಾಡೋ ಪ್ರಯತ್ನ ಏನೋ ಬೇಜಾನ್ ಬೇಕಾದ ಹಾಗೆ ಮಾಡಿದ್ದಾರೆ, ನಿಮ್ಮಿಬ್ಬರನ್ನ ಒಡೆದು ದೂರ ಮಾಡೋಕ್ಕೆ, ಬೇರೆ ಮಾಡೋಕ್ಕೆ ಅಂತ. ಆದರೆ ಆಗಿಲ್ಲ ಅದು ಅಂತಲೂ ತೋರಿಸ್ತಾ ಇದ್ದಾರೆ. ಅದಾಗೋದು ಅಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ವರ್ಲ್ಡ್ ಕಾರ್ಡ್. ಸೊ ಇದೆಲ್ಲ ಆಟ ಮುಗೀತು, ಕ್ಲೋಸ್ ಆಯ್ತಿನ್ನು ಅಂತ ತೋರಿಸ್ತಿದ್ದಾರಪ್ಪ, ಗೊತ್ತಿಲ್ಲ ಹಿಂಗೆ ಅಂತ. ಅಷ್ಟು ಇಲ್ಲಿ ನೋಡಿ. ನೀವು ಹೇಗೆ ಅಂತಂದರೆ, ಯಾಕೆ ಅಂತಂದರೆ ನೀವು ಅಷ್ಟು ಬ್ಯಾಲೆನ್ಸಾಗಿ ಇಟ್ಕೊಂಡಿದ್ರಿ ಜೀವನನ ಅಂತ ತೋರಿಸ್ತಾ ಇದ್ದಾರೆ ನನಗಿಲ್ಲಿ. ಅಂದರೆ ನೀವು ಅಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರಿ. ನಿಮ್ಗೆ ಎಷ್ಟು ದುಃಖ ಆಗಲಿ, ಎಷ್ಟು ನೋವಾದರೂ ಕೂಡ ಅದನ್ನು ತೋರಿಸ್ಕೊಳ್ಳಿಲ್ಲ ಯಾರ ಹತ್ರನೂ. ಅಷ್ಟೇ ಭಗವಂತನ ಮೊರೆ ಹೋದ್ರಿ ನೀವು, ತೋರಿಸ್ಕೊಂಡಿಲ್ಲ, ಇಲ್ಲಿ ಯಾರ ಹತ್ರನೂ ತೋರಿಸ್ಕೊಂಡಿಲ್ಲ ಅಂತಲೇ ತೋರಿಸ್ತಾ ಇದ್ದಾರೆ ನನಗೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂತಂದರೆ, ಲೈಕ್ ಎಲ್ಲ ನೋವು ಮನಸ್ಸಿನಲ್ಲೇ ನುಂಗಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಈಶ್ವರ ವಿಷ ನುಂಗಿದಾಗೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಆ ಥರ ನುಂಗಿದ್ದೀರಾ ನೀವು ತೊಂದರೆಗಳನ್ನೆಲ್ಲ. ಎಷ್ಟು ಬಂದ್ರೂ ನುಂಗಿದ್ದೀರಾ ನೀವೇನೇನೆ. ಅದಕ್ಕೆ ಅದು ಯಾತಕ್ಕೆ ಅಂತಂದರೆ ನೀವೊಂದು ಅರ್ತ್ ಏಂಜಲ್ ಅಂತ ಹೇಳ್ತಾ ಇದ್ದಾರೆ. ನೀವು ದೇವರ ಸ್ಪೆಷಲ್ ಮಗು, ಆಯಿತಾ. ಅದಕ್ಕೋಸ್ಕರ ನಿಮಗೆ ಈ ಥರ ಒಂದು ಟವರ್ ಮೂಮೆಂಟ್ ಮೇಲೆ ಟವರ್ ಮೂಮೆಂಟ್ ಬರ್ತಾ ಇತ್ತು. ಯಾಕೆ ಅಂತಂದರೆ ಇದು ನೀವೇನು ಅಂತಂದರೆ ಅವರ ಜೀವನದಲ್ಲಿ ಒಂದು ವಾಕಿಂಗ್ ಕರ್ಮ ಅಂತಾರಲ್ಲ, ಆ ಥರ ಅಂತ ತೋರಿಸ್ತಾ ಇದ್ದಾರೆ ನನಗೆ, ಆಯಿತಾ. ಓಕೆ, ವಾಕಿಂಗ್ ಕರ್ಮ ಅನ್ನೋ ಥರ ಹೇಳ್ತಾ ಇದ್ದಾರೆ. ಸೊ ನಿಮ್ಮನ್ನು ಯಾರೆಲ್ಲ ಈ ಥರ ಜಡ್ಜ್ ಮಾಡಿ ತೊಂದರೆ ಮಾಡಿದ್ದಾರೆ ಅವ್ರಿಗೆ ಇವಾಗ ವಾಪಸ್ ಟವರ್ ಮೂಮೆಂಟ್ ಹಿಟ್ ಆಗ್ತಿದೆ. ನಿಮ್ಮನ್ನು ತೊಂದರೆ ಮಾಡಿದ್ದು ಅವ್ರು ಮುಗೀತಿನ್ನು. ಯಾರೆಲ್ಲ ತೊಂದರೆ ಮಾಡಿದ್ರು ನಿಮಗೆ, ಅವ್ರ ಕತೆ ಮುಗೀತು ಅಂತಲೇ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ, ವಾಟ್ ಎಲ್ಸ್? 5 ಆಫ್ ವಾಂಡ್ಸ್. ಓಕೆ ನೋಡಿ, 5 ಜನ ಅಂತಂದೆ ಅಲ್ವಾ, ಇಲ್ಲಿ ನೋಡಿ ಮತ್ತೆ 5, ಆಯಿತಾ. ಸೊ ಕನ್ಫರ್ಮ್ ಮಾಡ್ತಾ ಇದ್ದಾರೆ 5 ಎಸ್ ಅಂತ. ಸೊ ಇಲ್ಲೇನೆಂದರೆ 5 ಜನ ಇವಾಗ ನಿಮ್ಮಲ್ಲಿ ಕಚ್ಚಾಡಿ, ಆಯಿತಾ, ನಿಮ್ಮಿಬ್ಬರಲ್ಲೇನೆ ಕಚ್ಚಾಡಿ ನೀವಿಬ್ಬರು ದೂರ ಆಗಿಬಿಡ್ಬೇಕು ಅಂತ ಏನು ಪ್ಲ್ಯಾನ್ ಮಾಡಿದ್ರು, ಅದಕ್ಕೋಸ್ಕರ ನಿಮ್ಮ ಸ್ಪೌಸ್ ಹತ್ರನೇ ಹೇಳಿಸಿದಾರಂತೆ. ಲೈಕ್ ಸರಿಗಿಲ್ಲ, ಏನೋ ಒಂದು ಆ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಇದನ್ನು, ಆಯಿತಾ. ನೆಗೆಟಿವಿಟಿ ಇದೆಲ್ಲ ಈಗ ನಾನು ರೀಡಿಂಗ್ ಮಾಡ್ತಾ ಇರೋದು ಇದು ನೆಗೆಟಿವ್ ರೀಡಿಂಗ್, ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಇದು ಚೆನ್ನಾಗಿ ಇದು ನೆಗೆಟಿವಿಟಿ ಮಾಡಿರೋದೇನೆ ಇವೆಲ್ಲ, ಅರ್ಥ ಆಯ್ತಾ. ಇನ್ನೇನು ಹೇಳಲಿ ನಾನು. ಸೊ ನೆಗೆಟಿವಿಟಿ ಮಾಡಿನೇ ಈ ಥರ ನೆಗೆಟಿವಿಟಿ ಮಾಡೋದು ಅಂದರೆ ಏನು ಜಾದು ಆ ಥರನೇ ಮಾಡಬೇಕು ಅಂತಲ್ಲ. ನೀವು ಒಂದು 10 ಸಲ ನೀವು ಇದು ಸಿಕ್ಕಿದಾಗೆಲ್ಲ ಅಥವಾ ನಿಮ್ಮನ್ನು ನೋಡಿದಾಗೆಲ್ಲ ನಿನ್ನ ಗಂಡ ಅಥವಾ ನಿನ್ನ ಹೆಂಡತಿ ಸರಿಗಿಲ್ಲ ಹಂಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ನಿಮ್ಗೆ ಹೇಳ್ತಾ ಹೋಗ್ಬಿಟ್ರೆ, ನೀವೇ ಯೋಚನೆ ಮಾಡಿ, ಅದು ನಿಮ್ಗೆ ತಲೆಯಲ್ಲಿ ಓಡೋಕ್ಕೆ ಶುರು ಆಗುತ್ತೆ. ಜೊತೆಗೆ ಹೌದೇನೋ ಕರೆಕ್ಟು ಅಂತಂದರೆ ನೀವು ಏನೋ ಒಂದು ಸ್ಟೆಪ್ ತೊಗೊಂಡ್ರು, ಎಸ್ ಹೌದು ಹಿಂಗಾಗಿತ್ತು, ಎಸ್ ಇದಕ್ಕೆ ಈ ಥರ ಮಾಡಿದ್ದು, ಹೌದು ಸರಿಗಿಲ್ಲ ಅನ್ನೋದು ನಿಮ್ಮ ಮನಸ್ಸಿಗೂ ಬರ್ತಾ ಹೋಗ್ಬಿಡುತ್ತೆ. ಬಟ್ ಆದರೆ ನೀವು ಇದು ಟೆಂಪ್ರೆನ್ಸ್ ಕಾರ್ಡ್ ಬರ್ತಾ ಇರೋದು, ಇದು ಈ ಎನರ್ಜಿ ನಿಮ್ಮದು ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ ಆ್ಯಕ್ಚುಲಾಗಿ. ಅಂದರೆ ನೀವು ಅಷ್ಟೇ ತುಂಬ ಧೈರ್ಯದಿಂದ, ಜೊತೆಗೆ ತುಂಬ ತಾಳ್ಮೆಯಿಂದ ದೇವ್ರ ಪಾದಕ್ಕೆ ಹಾಕಿ ಏನು ನಡ್ಕೊಂಡು ಬಂದ್ರಿ, ನೀವೇ ಒಂದು ವಾಕಿಂಗ್ ಕರ್ಮ ಇಂಥ ಕಾರ್ಮಿಕಗಳ ಜೀವನದಲ್ಲಿ ಅಂತ ತೋರಿಸ್ತಾ ಇದ್ದಾರೆ. 5 ಜನ ಏನು ನಿಮ್ಮನ್ನು ಸೋಲ್ಸೋಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು, ಅವ್ರದ್ದೆಲ್ಲ ಜಡ್ಜ್ಮೆಂಟ್ ಉಲ್ಟಾ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಈಗ ಅವರವರೇ ಕಚ್ಚಾಡ್ತಾ ಇದ್ದಾರೆ ಇವಾಗ ಅಂತ ತೋರಿಸ್ತಾ ಇದ್ದಾರೆ. ಓಹೋ, ಎಸ್ ಬಾಬಾ, ವಾಟ್ ಎಲ್ಸ್? ನೋಡೋಣ ಅಲ್ಲ, ಇನ್ನೊಂದು 2 ಕಾರ್ಡ್ ನೋಡ್ಬಿಡೋಣ. ಎಸ್ ಬಾಬಾ, 2 more ಕಾರ್ಡ್. ಓ ಮೈ ಗಾಡ್, ನೋಡಿ 5 ಪೆಂಟಕಲ್ಸ್, ಮತ್ತೆ 5 ನೋಡಿ ನೀವೇ 5, ಇಲ್ಲೂ 5, ಆಯಿತಾ.
ಇಲ್ಲಿ ನಾನೇನು ಹೇಳಿದೆ, ಇದೆರಡು ಮುಂಚೆ ಬರೋಕ್ಕೆ ಮುಂಚೆನೇ ಹೇಳಿದ್ದೆ ನಾನು 5 ಅಂತ, ಆಯಿತಾ. 1 2 3 4 ಇಲ್ಲಿ 5 ಅಂತ ಹೇಳಿದೆ, ಕರೆಕ್ಟಾ? ನೀವೇ ನೋಡಿ ಯಾವ ಥರ ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಮತ್ತೆ ಭಗವಂತ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ನಾ ಏನು ಹೇಳಿಸ್ತಾ ಇದ್ದಾರೆ ಭಗವಂತನೇ ಹೇಳಿಸ್ತಿರೋದು ಫಸ್ಟ್ ಆಫ್ ಆಲು, ಅದು ಕರೆಕ್ಟು ಅಂತ ಕನ್ಫರ್ಮ್ ಮಾಡ್ತಾ ಇದ್ದಾರೆ. 5 ಭಯಂಕರ ಚೇಂಜಸ್ ಬರ್ತಾ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಅದೇ ಇದು ಟವರ್ ಮೂಮೆಂಟ್ ಇವಾಗ. ಅಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. 5 ಅಂದರೆ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇದು ಇನ್ನೊಂದು ಏನು ಮಾಡಿದ್ದಾರೆ ಇಲ್ಲಿ ಅಂತಲೂ ಹೇಳ್ಬಿಡ್ತೀನಿ ನಿಮಗೆ. ನಿಮ್ಮಲ್ಲಿ ಬರೀ ನಿಮ್ಮಿಬ್ಬರೂ ಬೇರೆ ಮಾಡೋದಕ್ಕಷ್ಟೇ ಅಲ್ಲ, ನಿಮ್ಮಲ್ಲಿ ಹೆಲ್ತ್ ಇಶ್ಯೂಸ್ ಆಗಬೇಕು ಅಂತಲೂ ಪ್ರೇ ಮಾಡಿದ್ರು. ಅಂದರೆ ಅಷ್ಟು ನಿಮಗೆ ಅವ್ರು ಕೊಟ್ಟಿದ್ದ ಕಾಟದಿಂದ ಹೆಲ್ತ್ ಇಶ್ಯೂಸ್ ಕೂಡ ಆಯಿತು ಅಂತಲೂ ತೋರಿಸ್ತಾ ಇದ್ದಾರೆ. ಹೆಲ್ತ್ ಇಶ್ಯೂಸ್ ಬಂತು, ದುಡ್ಡು ಕಾಸು ವ್ಯಯ ಆಯಿತು, ಜೊತೆಗೆ ಆಕ್ಸಿಡೆಂಟ್ ಕೂಡ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಆಕ್ಸಿಡೆಂಟ್ ಥರ ಮೇಜರ್. ಸೊ ಅದರಿಂದನೂ ದುಡ್ಡು ಖರ್ಚಾಯಿತು ಸಮಥಿಂಗ್. ಅಂದರೆ ಹೊರಗಡೆ ಹೋಗ್ತಾನೆ ಆಕ್ಸಿಡೆಂಟ್ ಅಂತಲೂ ತೋರಿಸ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಜನಕ್ಕೆ ಅಂದರೆ ಸಡನ್ನಾಗಿ ಏನೋ ಒಂದು ಹೆಲ್ತ್ ಇಶ್ಯೂ ಬಂತು, ಅದು ಆಕ್ಸಿಡೆಂಟಲಿ ಅಂತಾರೆ ನೋಡಿ, ಒಂಥರ ಹೆಲ್ತ್ ಇಶ್ಯೂ ಬಂತು. ಸೊ ಅದರಿಂದನೂ ತುಂಬ ದುಡ್ಡು ವ್ಯಯ ಆಯಿತು, ಅನಾರೋಗ್ಯ ಕಾಡ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಭಯಂಕರ ಇದೆ ಇದು ಮಾತ್ರ, ಆಯಿತಾ. ಅಂದರೆ ನೀವು ಏನು ಲಾಸಲ್ಲಿರಬೇಕು ಆ ಥರ ಅಂತೆಲ್ಲ ಮಾಡಿದ್ದಾರೆಪ್ಪ, ಆಯಿತಾ. ಇದು ನೆಗೆಟಿವಿಟಿ ಮಾಡಿರೋದು, ಇನ್ನೇನು ಹೇಳಲಿ ನಾನು, ಅಷ್ಟೇ. ಎಂಥ ಜನ ಈ ಥರ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಓಕೆ, ಇನ್ನೊಂದು ಕಾರ್ಡು. ಈಗ ಹೇಗಾದರೂ ಮಾಡಿ ನಿಮ್ಮನ್ನು ಕಳಿಸ್ಬೇಕು ದೂರ. ಅಂದರೆ ನೀವು ನೆಮ್ಮದಿಯಾಗಿರಬಾರ್ದು, ಇರೋ ಕಡೆ ನೆಮ್ಮದಿಯಾಗಿರಬಾರ್ದು, ಹೊಟ್ಟೋಗ್ಬಿಡ್ಬೇಕು ಅನ್ನೋ ಥರ ಇಲ್ವಾ. ಚಾಲೆಂಜಸ್ ಬರ್ತಾ ಇರಬೇಕು ನಿಮ್ಮ ಜೀವನದಲ್ಲಿ. ಅಂದರೆ ಈ ಬೆಟ್ಟಗಳಿಗೆ ತೋರಿಸ್ತಾ ಇದ್ದಾರೆ ನೋಡಿ, ಬೆಟ್ಟ ಯಾವ ಥರ ಅಂದರೆ ನಿಮಗೆ ಬರೀ ಕಷ್ಟಗಳೇ ಬರ್ತಾ ಇರಬೇಕು, ಆ ಥರ ಅಂತಲೂ ಮಾಡಿದ್ರು ಅಂತ ತೋರಿಸ್ತಿದ್ದಾರೆ. ಈಗ ಟೆಂಪ್ರೆನ್ಸ್ ಬಂದಿರೋದು ನಿಮ್ಮದು ಎನರ್ಜಿ, ಇದು ನಿಮ್ಮ ಎನರ್ಜಿ. ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಅಷ್ಟು ತಾಳ್ಮೆಯಿಂದ ಇದ್ದಿದ್ದರಿಂದ ಇದೆಲ್ಲದನ್ನೂ ಭಗವಂತನೇ ಕೈಗೆ ತೊಗೊಂಡಿದ್ದಾರೆ. ಜೊತೆಗೆ ಇದು ಯಾರು 5 ಜನ ಆಟ ಆಡಿದ್ರು ಅವ್ರಿಗೆ ನೋಡ್ತಾ ಇರೋ ಇನ್ನು ಟವರ್ ಮೂಮೆಂಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತಿದ್ದಾರೆ. ಇದು ನಿಮಗೆ ಈ ತೊಂದರೆಗಳೆಲ್ಲ ಕ್ಲೋಸ್ ಆಯಿತು. ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದು ಡೆಫಿನೆಟಾಗಿ ಕನ್ಫರ್ಮೇಷನ್, ಅರ್ಥ ಆಯ್ತಾ? ಡೆಫಿನೆಟ್ ಕನ್ಫರ್ಮೇಷನ್. ಎಸ್ ಬಾಬಾ. ಸ್ಟ್ರೆಂತ್ ನೋಡಿ, ಓ ಮೈ ಗಾಡ್, ಧೈರ್ಯ ತಂದ್ಕೊಪ್ಪ ಅಂತಿದ್ದಾರೆ ನಿಮ್ಗೆ, ಅಷ್ಟೇ, ಆಯಿತಾ. ಅಂದರೆ ನೀವು ಇಷ್ಟು ದಿವಸ ತುಂಬ ನರಳು ಬಿಟ್ಟಿದ್ದೀರಾ, ಆಯಿತಾ, ತುಂಬ ನರಳಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಪಾಪ, ಆಯಿತಾ. ಅಷ್ಟೇ ದುಡ್ಡು ವ್ಯಯ ಮಾಡಿದ್ದೀರಾ, ನರಳಿದ್ದೀರಾ, ಕಷ್ಟಪಟ್ಟಿದ್ದೀರಾ, ತುಂಬ ಕಷ್ಟಪಟ್ಟಿದ್ದೀರಾ. ಬರೀ ಕಷ್ಟ ಅಲ್ಲ, ತುಂಬ ಕಷ್ಟಪಟ್ಟಿದ್ದೀರಾ, ನೊಂದೋಗ್ಬಿಟ್ಟಿದ್ದೀರಾ. ಯಾಕೆಂದರೆ ನೀವು ಬರೀ ಇದು ಒಂಥರ ಮಾಡಿರೋದಲ್ಲ, ಬರೀ ದುಡ್ಡು ವ್ಯಯ ಆಗಿರೋದಲ್ಲ, ನಿಮ್ಮ ಹ್ಯಾಪಿ ಫ್ಯಾಮಿಲಿನೂ ತೊಂದರೆ ಆಯಿತು ಅಂತ ಇದ್ದಾರೆ, ಆಯಿತಾ. ಹಾಗಾಗಿ ನಿಮ್ಮ ಹ್ಯಾಪಿ ಫ್ಯಾಮಿಲಿನ ಒಡೆಯೋ ಪ್ರಯತ್ನ ಮಾಡಿದ್ರು. ಒಂದಷ್ಟು ಜನಕ್ಕೆ ಒಡೆದು ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಒಂದಷ್ಟು ಜನಕ್ಕೆ ಈ ಥರ ನೆಗೆಟಿವಿಟಿ ಮಾಡಿ ನಿಮ್ಮ ಸ್ಪೌಸ್ನ ದೂರ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ನೆಗೆಟಿವಿಟಿಯಿಂದ ಮಾಡಿದ್ದಾರೆ ದೂರ ಅಂತ. ಸೊ ಇವಾಗ ನೋಡಿ ಇದಕ್ಕೆ ಕ್ಲೋಸ್ ಮಾಡು ಅಂತಿದ್ದಾರೆ. ಈಗ ಟವರ್ ಮೂಮೆಂಟ್ ಯಾವ ಥರ ಹೊಡೆಯುತ್ತವ್ರಿಗೆ ವಾಪಸ್ ಅಂತ ತೋರಿಸ್ತಾ ಇದ್ದಾರೆ. ಸ್ಟ್ರೆಂತು ನಿಮ್ಮ ಜೊತೆಗೆ ಭಗವಂತ ಇದ್ದರು, ಆಯಿತಾ. ನಿಮ್ಮ ಜೊತೆಗೆ ಅಷ್ಟೇ ಭಗವಂತ ಇದ್ದರು. ನಿಮ್ಮನ್ನು ಇದನ್ನು ಪಾರ್ ಮಾಡಿ ಕರ್ಕೊಂಬಂದರು, ಪಾರ್ ಮಾಡಿಸಿದ್ರು. ಅಂದರೆ ವರ್ಲ್ಡ್ ಕಾರ್ಡ್ ಬಂತು, ಕ್ಲೋಸ್ ಆಯಿತು, ಇನ್ನೂ ತೊಂದರೆ ಮಾಡಲ್ಲ ಅಂತಿದ್ದಾರಪ್ಪ, ಅರ್ಥ ಆಯ್ತಾ. ತೊಂದರೆ ಆಗಲ್ಲ ಇನ್ನು ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರಿಗೆ ಇನ್ನು ನೆಕ್ಸ್ಟ್ ನೋಡ್ತಾ ಇರಿ, ನಿಮ್ಮ ಹೇಟರ್ಸ್ ನಿಮ್ಗೆ ಎಷ್ಟು ಆಟ ಆಡಿಸಿದಾರಲ್ವ ಜೀವನದಲ್ಲಿ, ಅವ್ರಿಗೆ ನೆಕ್ಸ್ಟ್ ನೋಡೋಣ ಅವ್ರದ್ದು ಹೇಟರ್ಸ್ದು ಏನು ಶಿಕ್ಷೆ ಅನ್ನೋದನ್ನು ಅದರಲ್ಲಿ ನೋಡು ಅಂತಿದ್ದಾರೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಧೈರ್ಯ ಇಟ್ಕೊಳ್ಳಿ, ಧೈರ್ಯದಿಂದ ನೀವೇನು ಆಚೆ ಬಂದಿದ್ದೀರಾ ಇವಾಗಲೇ, ಅರ್ಥ ಆಯ್ತಾ. ಆಚೆ ಬಂದುಬಿಟ್ಟಿದ್ದೀರಾ ನೀವು ಆಗಲೇ ಇವಾಗ. ಸೊ ಇನ್ನೊಂದು ಸ್ವಲ್ಪ ಧೈರ್ಯವಾಗಿರಿ, ಆಯಿತಾ. ನೆಕ್ಸ್ಟ್ ನೀವೇ ನೋಡೋರಂತೆ ಅವ್ರಿಗೆ ಯಾವ ಥರ ವಾಪಸ್ ಹೊಡೆಯೋಕ್ಕೆ ಶುರುವಾಗುತ್ತೆ. 5 ಜನ ಅಂತ ಹೇಳ್ತಾ ಇದ್ದಾರೆ, 5 ಅಂತ, ಓಕೆನಾ. ಸೊ ಇಲ್ಲಿ ತನಕ ನೋಡಿ, ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ, ಓಕೆನಾ. ಸೊ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ನೊಂದು ವಿಷಯ, ನೀವೇನಾದರೂ ನಿಮಗೆ ಎನರ್ಜಿ ಇದು ಮ್ಯಾಚ್ ಆಗಿದೆ ಅಂತಂದರೆ ಖಂಡಿತ ಪ್ರೊಟೆಕ್ಷನ್ ತೊಗೊಳ್ಳಿ, ಓಕೆನಾ. ಪ್ರೊಟೆಕ್ಷನ್ ತೊಗೊಳ್ಳಿ, ಹೀಲಿಂಗ್ ತೊಗೊಳ್ಳಿ. ಈ ಥರ ಏನಾದ್ರು ಅನಾರೋಗ್ಯ ಆ ಥರ ಎಲ್ಲ ಇದೆ ಅಂದರೆ ಖಂಡಿತ ಪ್ರೊಟೆಕ್ಷನು ಮತ್ತು ಹೆಲ್ತ್ ಹೀಲಿಂಗ್ ತೊಗೊಳ್ಳಿ, ಅರ್ಥ ಆಯ್ತಾ. ಖಂಡಿತ ಹೆಲ್ಪ್ ಆಗುತ್ತೆ.
ಸೊ ಆ ಥರ ಬೇಕು ಅಂತಂದರೆ ಮತ್ತೆ ಫೋನ್ ಮಾಡ್ಕೊಂಡು ಕಾಯ್ತಾ ಇರಬೇಡಿ, ನಾನು ಫೋನ್ ತೊಗೊಂಡಿಲ್ಲ ಅಂತಂದರೆ ಆ ಥರ ಅಂತ. ಡೈರೆಕ್ಟಾಗಿ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಒಬ್ಬರಿಗೆ 1000 ರೂಪೀಸ್ ಆಗುತ್ತೆ. ನನ್ನನ್ನು ಕಾಯೋದೇ ಬೇಡ, ನೀವು ಹಾಕ್ಬಿಟ್ಟು ನೀವು ಎಷ್ಟು ಜನಕ್ಕೆ ತೊಗೋತಾ ಇದ್ದೀರಾ ನಿಮ್ಮ ಫ್ಯಾಮಿಲಿಲಿ ಏನು ಅಂತ ನೋಡಿಕೊಂಡು ಏನು ಸ್ಕ್ರೀನ್‌ಶಾಟ್, ಪೇ ಮಾಡಿರೋ ಸ್ಕ್ರೀನ್‌ಶಾಟ್‌ನ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಹೀಲಿಂಗ್ ಅಂತ ಹಾಕಿ, ಈಗ ಇಬ್ರಿಗೆ ತೊಗೋತಿದ್ದೀರಾ ಅಂದರೆ 2000 ಅಂತ ಹಾಕಿ, ಆಯಿತಾ. ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫಿಗೆ ತೊಗೋತಾ ಇದ್ದೀರಾ ಅಂದರೆ 2000 ಅಂತ ಹಾಕಿ, ಮತ್ತು ಹೀಲಿಂಗ್ ಅಂತ ಹಾಕಿ ಅಷ್ಟೇ, ಆಯಿತಾ. ನಾನು ಇಮಿಡಿಯೇಟ್ ನಂಗೆ ಏನು ಬೇಕು ಕೇಳ್ತೀನಿ. ನೆಕ್ಸ್ಟು ಬುಕ್ ಮಾಡ್ಕೊಳ್ಳಿ ಫಸ್ಟು, ಅರ್ಥ ಆಯ್ತಾ. ನೀವು ಕಳಿಸಿದ ತಕ್ಷಣ ಶುರು ಮಾಡಿಬಿಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಏಕೆಂದರೆ ಈಗ ಜನ ಜಾಸ್ತಿ ಆಗಿಬಿಡ್ತು ಅಂತಂದರೆ ಸ್ಲಾಟ್ ಮಾಡಬೇಕಾಗತ್ತೆ. ಅದೇ ಥರ ಪರ್ಸನಲ್ ರೀಡಿಂಗ್ ಕೂಡ ಅಷ್ಟೇ, ನೀವು ಪೇ ಮಾಡಿದ ತಕ್ಷಣ ನಾನು ಮಾಡಿಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಡಿಸ್ಕ್ರಿಪ್ಷನಲ್ಲೂ ಹೇಳಿದ್ದೀನಿ ಕ್ಲಿಯರಾಗಿ 2 ಡೇಸ್ ಅಂತ. ಸೊ ನೀವು ಬುಕ್ ಮಾಡ್ಕೋಬೇಕಾಗತ್ತೆ, ಆಯಿತಾ. ಆಮೇಲೆ ಫಸ್ಟ್ ಬಂದವ್ರಿಗೆ ಫಸ್ಟ್ ರೀಡಿಂಗ್ ಮಾಡಿ ಕಳಿಸ್ಬೇಕಾಗತ್ತೆ. ಟೈಮ್ ಸಿಕ್ಕೋದು ನನಗೆ ಆಫ್ಟರ್ 6:30ನೇ, ವೆರಿ ಕ್ಲಿಯರಾಗಿ ಹೇಳ್ತೀನಿ. ಯಾಕಂದರೆ 6:30 ತನಕ ನನಗೆ ಹೀಲಿಂಗ್ ಕ್ಲಾಸ್ ಅಲ್ಲ, ಹೀಲಿಂಗ್ ನಡೀತಾ ಇರುತ್ತೆ ಎಲ್ಲರದ್ದೂನುವೆ. ಸೊ ಅದಾದಮೇಲೆ 6:30ಇಂದ ಲೈಕ್ ಪರ್ಸನಲ್ ರೀಡಿಂಗ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಬುಕ್ ಮಾಡ್ಕೊಳ್ಳಿ, ಖಂಡಿತ ಬುಕ್ ಮಾಡಿ. ನಾನು ಇವಾಗ ಪೇ ಮಾಡ್ತೀನಿ, ಇವಾಗ ಕೂತ್ಕೊಂಡ್ರೆ ರೀಡಿಂಗ್ ಮಾಡು ಅಂದರೆ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಎನರ್ಜೈಸ್ ಆಗಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಸ್ವಲ್ಪ ನನಗೆ ಹೀಲಿಂಗ್ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಸ್ವಲ್ಪ ನಾನು ರಿಲ್ಯಾಕ್ಸ್ ಆಗಿ ಮಾಡಿದ್ರೇ ರೀಡಿಂಗ್ ಚೆನ್ನಾಗಿ ಬರೋದು. ಇಲ್ಲಾಂದರೆ ಅವ್ರು ಯಾರದ್ದು ಹೀಲಿಂಗ್ ಮಾಡಿರ್ತೀನಿ ಅಥವಾ ಬೇರೆ ಯಾರದ್ದು ಪರ್ಸನಲ್ ರೀಡಿಂಗ್ ಮಾಡಿರ್ತೀನಿ, ಅದೇ ಎನರ್ಜಿ ತೊಗೊಂಡು ನಿಮ್ಮ ರೀಡಿಂಗ್ ಮಾಡ್ತೀನಿ. ಆವಾಗ ಏನಾಗುತ್ತೆ ಅಂದರೆ ಅದೇ ಮಾತಾಡುವಂಗಾಗತ್ತೆ, ಅದೇ ಕಾರ್ಡ್ಸ್ ಬಂದ್ಬಿಡುತ್ತೆ. ನಾನು ಸುಳ್ಳು ಹೇಳ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು, ಆಯಿತಾ. ನನಗೆ ಬಿಡಿ, ನೀವು ಟೈಮು ನಾನು ಕೊಡ್ತೀನಿ, ಈ ಟೈಮಿಗೆ ಬರಬೇಕು ನೀವು ಅಂತ, ಅರ್ಥ ಆಯಿತಾ. ಸೊ ಹೋಪ್ ನೀವು ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ, ಗೊತ್ತು. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೇ ಓಕೆ. ಸೊ ಎಲ್ಲ ಮೆಂಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಮೆಂಬರ್ಸ್ ಎಲ್ಲ ಜಾಯಿನ್ ಆಗಿದ್ದಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ನಾನು ಡೈರೆಕ್ಟಾಗಿ ಬಂದು ನಾನು ಥ್ಯಾಂಕ್ಸ್ ಹೇಳಬೇಕು, ಎಲ್ಲರೂ ಹೆಸರು ರೀಡೌಟ್ ಮಾಡಿ, ಶೌಟೌಟ್ ಮಾಡಿ ಹೇಳಬೇಕು ಅಂತ ನಾನು ಯಾರ್ದು ಹೆಸರು ಹೇಳಿಲ್ಲ. ಈಗೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಹೇಳ್ಬಿಡ್ತು ಅಂತಂದರೆ ಮತ್ತೆ ನನಗೆ ಶೌಟೌಟ್ ಮಾಡಬೇಕು ನಿಮ್ಮೆಲ್ಲರ ಹೆಸರನ್ನ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೆಂಬರ್ಸ್ಗೆ. ಸೊ ಡೈರೆಕ್ಟ್ ಬಂದಾಗ ಖಂಡಿತ ನಿಮ್ಮೆಲ್ಲರೂ ಹೆಸರು ಹೇಳಿ ಶೌಟೌಟ್ ಕೊಟ್ಟು ಥ್ಯಾಂಕ್ಸ್ ಹೇಳ್ತೀನಿ, ಓಕೆನಾ. ಈಗ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.